ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೀವಿ, ಹೋಮ ಹವನಗಳು ಮಾಡಿದ್ದೀವಿ, ಉಪವಾಸ ವ್ರತಗಳನ್ನ ಮಾಡಿದ್ದೀವಿ, ಆದರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಪ್ರೀತಿಯಿಂದ ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೆಲ್ಲೋ ಒಂದು ಕಡೆ ಜೀವನದಲ್ಲಿ ನಾವು ನಮ್ಮ ಒಂದು ಎಫರ್ಟ್ಸ್ಗೆ ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇರೋದಿಲ್ಲ, ಅಥವಾ ನಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ನೋಡಿದ್ರೆ ರಿಸಲ್ಟ್ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಪ್ರೊಫೆಷ್ನಲ್ಲಿ ನಾವು ಬೆಳೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಜೀವನದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಥವಾ ನಾವು ಅಂದ್ಕೊಂಡಿದ್ದು ಆಗಬೇಕು ಅಂತಂದಾಗ ಏನಾದರೂ ಒಂದು ತಂತ್ರ ಫಾಲೋ ಮಾಡಬಹುದಾ? ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಅವರವರ ಒಂದು ಫೀಲ್ಡಲ್ಲಿ ಅವರವರು ಅಂದ್ಕೊಳ್ಳೋ ಅಂಥದ್ದು ಸಾಧಿಸಬೇಕು ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಈ ವಿಚಾರವಾಗಿ ತಿಳಿಸ್ತಾರೆ. ಇದಕ್ಕೆ ಒಂದು ನಿಗೂಢ ತಂತ್ರ ಅಂತಿದೆ. ನಿಗೂಢ ತಂತ್ರ ಅಂದರೆ ಶೀಘ್ರವಾಗಿ ಅವರು ಬೆಳಕಿಗೆ ಬರಬೇಕು ಅಂತಂದರೆ, ಯಾವುದೇ ಕ್ಷೇತ್ರದಲ್ಲಿ ಅವರು ಶೀಘ್ರವಾಗಿ ಬೆಳಕಿಗೆ ಬರಬೇಕು ಅಂತಂದರೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು. ನೀವು ಹೇಳ್ತಿರಲ್ಲ, ಎಂಥ ಯಜ್ಞ ಮಾಡಿದ್ರು ಫಲ ಕಾಣಲಿಲ್ಲ, ಯಾವುದೇ ಯಾಗ ಮಾಡಿದ್ರು ತೀರ್ಥಕ್ಷೇತ್ರ ಆದರೂ ಕೂಡ ಬರಲಿಲ್ಲ ಅಂತಂದಾಗ ಕೆಲವು ತಂತ್ರಗಳನ್ನು ಹೇಳ್ತಾ ಬರುತ್ತೆ. ಆಯಾಯ ಕಾಲಘಟ್ಟಕ್ಕೆ ಅದನ್ನು ಮಾಡ್ಕೊಳ್ತೀವಿ ಅಂತಂದಾಗ, ಬಹುಶಃ ನಾನು ಮೊದಲೆಲ್ಲ ಎಷ್ಟೋ ಜನ ಕೇಳಿರ್ತೀನಿ, ಅವರು ಮಾಡ್ಕೊಂಡಿರೋ ನನಗೆ ಹೇಳ್ತಾರೆ, ಗುರುಗಳೇ ಇದನ್ನು ಹೇಳಿ 10 ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಾರೆ. ಇದನ್ನು ಯಾರೋ ಒಬ್ಬ ಜಡ್ಜ್ ಮಾಡ್ಕೊಂಡಿದ್ದು ನೋಡಿ. ಎಲ್ರಿಗೂ ಎಂಥ ಸಮಸ್ಯೆ, ಅವ್ರು ರಿಟೈರ್ಡ್ ಆಗಿದ್ದಾರೆ ಪಾಪ, ಅವರು ಜಡ್ಜ್ ಮಾಡಿಕೊಂಡಿದ್ದ ನಿಗೂಢ ತಂತ್ರ ಇದು ಸಾಧ್ಯ ಆದಷ್ಟು ಒಬ್ಬರೇ ಈ ತಂತ್ರವನ್ನು ಮಾಡಬೇಕಂತ ಕಷ್ಟದ್ದೇನಲ್ಲ. ಈ 1 ರೂಪಾಯಿ ನಾಣ್ಯಗಳಿದೆಯಲ್ಲ, ಅದು 108 ಇರಬೇಕು. 108 ಇರತಕ್ಕಂತಹ ಆ ಒಂದು ದೊಡ್ಡ ಡಬ್ಬಿ ಹಾಕ್ಬೋದು ಅಥವಾ ಒಂದು ಪಾತ್ರೆ ಹಾಕಬಹುದು. ಅದರೊಳಗಡೆ ಹಾಕಬೇಕು 1 kg ಅದಕ್ಕೆ ಕಾಳು ಮೆಣಸು ಹಾಕಬೇಕು. ಕಾಳು ಮೆಣಸು ಜೊತೆಗೆ ಆ ನಾಣ್ಯಗಳಿರಬೇಕು 1 kg. ಪ್ರತಿನಿತ್ಯವೂ ಕೂಡ ಎಷ್ಟು ಅಂತಂದರೆ 7 ದಿನಗಳ ಪರ್ಯಂತ ಆ ಒಂದು ನಾಣ್ಯ ಪ್ಲಸ್ ಒಂದಷ್ಟು ಕಾಳು ಮೆಣಸು ತಗೊಂಡೋಗಿ ಯಾವುದಾದ್ರೂ ಹತ್ತಿರ ದೇವಸ್ಥಾನಕ್ಕೆ ಉಂಡಿಗೆ ಹಾಕಬೇಕು 7 ದಿನಗಳ ಪರ್ಯಂತ. ಅಂದರೆ ಒಂದು ವಾರಕ್ಕೆ 7 ದಿನಗಳಲ್ವಾ. ಮನುಷ್ಯನ ಹುಟ್ಟಾಗ್ಬೋದು, ಸಾವಾಗ್ಬೋದು, ಆ 7 ದಿನದಲ್ಲಿ ಬರುತ್ತಂತೆ. ಅವನ ಬೆಳವಣಿಗೆ ಕೂಡ ಆ 7 ದಿನದಲ್ಲಿ ಬರುತ್ತಂತೆ. ಅವನಿಗೆಲ್ಲೋ ನಷ್ಟ ಆಗಿದ್ದು ಆ 7 ದಿನದಲ್ಲಿ ಆಗಿರುತ್ತೆ. ಆ 7 ದಿನಗಳ ಪರ್ಯಂತ ಈ ನಾಣ್ಯಗಳ ಜೊತೆ ಇರತಕ್ಕಂತಹ ಕಪ್ಪು ಬಂಗಾರ, ಇದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ. ಅಂತಹ ಈ ಬ್ಲ್ಯಾಕ್ ಗೋಲ್ಡ್ ಈ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ನೀವು ಉಂಡಿಗೆ ಹಾಕ್ತೀರ. ಒಂದಷ್ಟು 1-2 ನಾಣ್ಯ ಒಂದಷ್ಟು ಕೈಗೆ, ಒಂದು ಕೈಯಲ್ಲಿ ತೊಗೊಂಡು ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಹೋಗಿ ಉಂಡಿಗೆ ಹಾಕ್ತೀರಪ್ಪ. ಪೂಜೆ ಅರ್ಚನೆ ಮಾಡಿಸ್ಕೊಂಡು ಬರ್ತೀವಿ ನಿಮ್ಮ ಹತ್ರ ಇರ್ತಕ್ಕಂಥ ದೇವಸ್ಥಾನ. ಆ 7 ದಿನ ಆದಮೇಲೆ ಇದು ನಿಮ್ಮ ಜೊತೆಗೆ ಯಾವತ್ತೂ ಇರಬೇಕು. ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀರಿ. ಆದರೆ ಏನು ಹೇಳ್ತೇನೆ ಅಂತಂದರೆ, 27 ದಿನಕ್ಕೆ ಒಮ್ಮೆ ನೀವು ಕಾಳು ಮೆಣಸನ್ನು ಯಾವುದಾದ್ರೂ ಅನ್ನದಾನ ಆಗುವಂಥ ಕ್ಷೇತ್ರಕ್ಕೋ ಯಾವುದೋ ಒಂದು ದೇವಸ್ಥಾನಕ್ಕೆ ಕಪ್ಪು ಬಂಗಾರವನ್ನು ದಾನ ಮಾಡಬೇಕು. ಕಪ್ಪು ಬಂಗಾರ ಅಂದರೆ ಈ ಮೆಣಸು. ಈ ಮೆಣಸನ್ನು 27 ದಿನಕ್ಕೆ 3 ಟರ್ಮ್ ನೀವು ಮಾಡಿಕೊಡಿ. 27, 27, 27. ಆ 3 ಟರ್ಮ್ ಮುಗಿಯೋದ್ರ ಒಳಗೆ ನೀವು ಗೊತ್ತಿಲ್ಲ, ಬಹುಶಃ ನಿಮ್ಮ ಕ್ಷೇತ್ರದಲ್ಲಿ ಅದಮ್ಯವಾಗಿ ಆಚೆ ಬರ್ತೀರಿ. ಎಷ್ಟು ಅಂತಂದರೆ ನಿಮಗೆ ಅದು ಗೊತ್ತಿಲ್ಲ, ಅಷ್ಟು ಆಶ್ಚರ್ಯ ಆಗಿಬಿಡುತ್ತೆ. ಅಂಥ ಆಶ್ಚರ್ಯಚಕಿತರಾಗಿ ಈ ರೆಮಿಡಿ ಯಾರು ಸಹಾಯ ತೊಗೊಳ್ಬಾರ್ದು. ಇದರಲ್ಲಿ ನನ್ನ ಹತ್ರ ಒಂದಿಷ್ಟು ಕಾಯಿನಿದೆ, ಇನ್ನೊಂದಷ್ಟು ಕಾಯಿನ್ ಕೊಡು ನೀನು ಅಂತ ಕೇಳೋದಲ್ಲ. ನೀವೇ ಅದನ್ನು ಶೇಖರಣೆ ಮಾಡ್ಕೋಬೇಕು. ಒಟ್ಟು 108 ನಾಣ್ಯಗಳಿರ್ತಕ್ಕಂಥ ಇದ್ರ ಜೊತೆಗೆ 1 kg ಕಪ್ಪು ಬಂಗಾರವನ್ನು ಹಾಕಿರ್ತೀನಿ. ಅಲ್ಲಿ 7 ದಿನ ಮಾತ್ರ ಡೈಲಿ ತೊಗೊಂಡು ಹುಂಡಿಗೆ ಹಾಕಿರ್ತೀನಿ. ಉಳಿದದ್ದು ಹಾಗೇ ಇರುತ್ತೆ, ಹಾಗೆ ಇರಬೇಕು ಕೂಡ. ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತೀರ, ಪ್ರತಿನಿತ್ಯ ಮಾಡ್ಕೊಳ್ತಾ ಇರ್ತೀರಿ. 27 ದಿನಕ್ಕೊಮ್ಮೆ ಅಂಗಡಿಯಿಂದ ತೆಗೆದು ಒಂದು ಅರ್ಧ kgನೋ 1 kgನೋ ನೀವು ಯಾರಿಗಾದರೂ ಅನ್ನದಾನ ಕ್ಷೇತ್ರಕ್ಕೋ ಯಾವುದೋ ದೇವಸ್ಥಾನಕ್ಕೋ ಅಥವಾ ಯಾರಿಗಾದರೂ ಸರಿ ನಿಮ್ಮ ಪ್ರೀತಿ ಪಾತ್ರರಿಗೆ ದಾನ ಕೊಡಿ. 3 ಟರ್ಮ್ ಮುಗಿಯೋದ್ರ ಒಳಗಡೆ ನೀವು ಟರ್ನಿಂಗ್ ಪಾಯಿಂಟ್ ತೊಗೊಂಡಿರ್ತೀರಿ ನಿಮ್ಮ ಗೆಲುವಿನ ಕಡೆಗೆ. ಖಂಡಿತ ಗುರುಗಳ. ಇನ್ನು ಹುಂಡಿಗೆ ಹೋಗಿ ಹಾಕುವಾಗ ಅದು ಯಾವುದೇ ದೇವಸ್ಥಾನ ಆದರೂ ಪರವಾಗಿಲ್ವಾ? ಪ್ರತಿನಿತ್ಯ ಅದೇ ದೇವಸ್ಥಾನ, ಅವರ ಹತ್ತಿರ ದೇವಸ್ಥಾನ, ಯಾವುದಾದ್ರು ಬೇರೆ ಬೇರೆ ದೇವಸ್ಥಾನ ಆಗಿರಲಿ ತೊಂದರೆ ಇಲ್ಲ, ಒಟ್ಟಾರೆ ಅವ್ರಿಗೆ ಹತ್ರ ಇದ್ದು ಮಾಡೋದು ಕರೆಕ್ಟ್ ಇದೆ. ಖಂಡಿತ ಗುರುಗಳ. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಥವಾ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಕಾಣಬೇಕು ಅಂತಂದರೆ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಕೂಡ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಶ್ರೀನಿವಾಸ. ಎಂಥ ಅದ್ಭುತವಾಗಿರುವಂಥ ರೆಮಿಡಿನ ಇವತ್ತಿನ ವಿಡಿಯೋನಲ್ಲಿ ತಂತ್ರದ ಮುಖಾಂತರವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿತ್ತು. ಸೊ ನೀವು ಕೂಡ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.